85ರಿಂದ 90ರಷ್ಟು ತೈಲ ಮತ್ತು ಗ್ಯಾಸನ್ನು ನಾವು ಮಧ್ಯಪ್ರಾಚ್ಯದಿಂದಲೇ ಆಮದು ಮಾಡ್ಕೊಳ್ತೀವಿ. ಆದರೆ ಯುದ್ಧದ ಕಾರ್ಮೋಡದಿಂದ ಅಲ್ಲಿ ಹರ್ಮುಜ್ ಜಲಸಂಧಿ ಈಗ ಬಂದಾಗಿದೆ. ಆ ನಿಟ್ಟಿನಲ್ಲಿ ಈಗ ಬೆಂಗಳೂರಿನಲ್ಲಿ LPG ಸಿಲಿಂಡ್ರಿಗೆ ಅಭಾವ ಆಗ್ತಾ ಇದೆ. ಒಂದು ಕಡೆ ಸಮಸ್ಯೆ ಆದರೆ ಮತ್ತೊಂದು ಕಡೆ ಸಿಲಿಂಡರ್ ಕಳ್ಳರ ಕಾಟನೂ ಶುರುವಾಗ್ತಾ ಇದೆ. ಸಿಲಿಂಡರ್ ಕೊಡಲಿಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ 3 ಸಿಲಿಂಡ್ರನ್ನ ಕಳ್ಳರು ಕಳ್ತನ ಮಾಡಿದ್ದಾರೆ. ಬೆಂಗಳೂರಿನ ಶ್ರೀರಾಮ್ಪುರದ ಬಳಿ ಸಪ್ಲೈ ಮಾಡುವಾಗ ಆಗಿರುವಂಥ ಒಂದು ಘಟನೆ. LPG ಡೆಲಿವರಿ ಕೊಡಲಿಕ್ಕೆ ಮನೆಯೊಂದಕ್ಕೆ ಸಿಬ್ಬಂದಿ ಹೋಗಿದ್ರು. ಆ ಸಂದರ್ಭದಲ್ಲಿ ಆಟೋದಲ್ಲಿದ್ದ 3 ಸಿಲಿಂಡರನ್ನ ಕದ್ದು ಕದಿಮ ಪರಾರಿಯಾಗಿದ್ದಾನೆ. ಇನ್ನು ರಾಜಾಜಿನಗರದಲ್ಲೂ ಅದೇ ಕತೆ. ರಾಜಾಜಿನಗರದ ರಾಮ್ ಏಜೆನ್ಸಿಯಲ್ಲಿ 3 ಸಿಲಿಂಡರ್ ಕಳ್ತನ ಆಗಿದೆ. ಇನ್ನು ಇತ್ತೀಚೆಗೆ ನಾಗರಬಾವಿ ಕಲ್ಯಾಣ ನಗರದಲ್ಲೂ ಕೂಡ ಇದೇ ರೀತಿಯಾದಂತಹ ಸಿಲಿಂಡರ್ ಕಳ್ತನ ಘಟನೆ ನಡೆದಿತ್ತು. ಒಂದು ನಾಗರಬಾವಿ, ರಾಜಾಜಿನಗರ ಮತ್ತು ಶ್ರೀರಾಮ್ಪುರ, ಈ 3 ಕೇಸ್ಗಳೇನಿದೆಯಲ್ಲ, ಒಂದು ಕಡೆ ನೋಡಿ ಈಗ ಸಿಲಿಂಡ್ರಿಗೆ ಅಭಾವ ಆಗ್ತಾ ಇದೆ. ಟೋಟಲಿ ಕಮರ್ಷಿಯಲ್ ಸಿಲಿಂಡ್ರು ಈಗ ಬರ್ತಾನೆ ಇಲ್ಲ. ಈಗ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಹೋಟೆಲ್ಗಳಲ್ಲಿ ಬಳಸೋಂಗಿಲ್ಲ, ಬಳಸಿದರೆ ಕೇಸ್ ಹಾಕ್ತಾರೆ. ಈಗ ಮೊನ್ನೆ ಕೂಡ ರೇಡ್ ಆಯಿತು, ಶಿವಮೊಗ್ಗದಲ್ಲಿ ಕೂಡ ರೇಡ್ ಆಯಿತು. ಸಿಲಿಂಡ್ರು ಕಮರ್ಷಿಯಲ್ ಗ್ಯಾಸನ್ನು ಬಳಕೆ ಮಾಡಬೇಕಾಗಿತ್ತು, ಅವರು ಮನೆ ಗ್ಯಾಸನ್ನು ತಂದು ಯೂಸ್ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಏನಾಗ್ತಾ ಇದೆ ಅಂದರೆ ಈಗ ಕಾಳಸಂತೆಯಲ್ಲಿ ಮಾರಾಟಗಳು ಜಾಸ್ತಿ ಆಗ್ತಾ ಇದೆ ಯಥೇಚ್ಛ ಬೆಲೆಗೆ. ಇನ್ನು ಕಳ್ಳರ ಕಾಟನೂ ಜಾಸ್ತಿ ಆಗ್ತಾ ಇದೆ.